ದೇವರಿಗೆ ಸ್ತೋತ್ರವಾಗಲಿ. ಅಪೊಸ್ತಲ ಕೃತ್ಯ 3ನೇ ಅಧಿಕಾರ, ಬೈಬಲ್ನಲ್ಲಿ ಸತ್ಯವಾರ್ತೆಯಲ್ಲಿ ಅಪೊಸ್ತಲ ಕೃತ್ಯ 3ನೇ ಅಧಿಕಾರ, ಅದರಲ್ಲಿ 4-5 ವಾಕ್ಯದಲ್ಲಿ ನಾವು ಓದುತ್ತೇವೆ. 1ರಿಂದ 10 ವಚನದಲ್ಲಿ, ಪೇತ್ರ, ಯೋಹಾನ ಅನ್ನೋರು ಇಬ್ಬರು ದೇವಾಲಯದಲ್ಲಿ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗುವ ವೇಳೆಯಲ್ಲಿ ಒಬ್ಬ ಹುಟ್ಟು ಕುಂಟನು, ಅವನು ಹುಟ್ಟಿದಾಗಲಿಂದ ಒಂದು ಕುಂಟನಾಗಿರ್ತಾನೆ. ಅವನನ್ನು ದಿನಾಲು ಒಬ್ಬರು ಅವನನ್ನು ಎತ್ತುಕೊಂಡು ಬಂದು ದೇವಾಲಯದ ದ್ವಾರದ ಬಾಗಿಲಿನಲ್ಲಿ ಅವನನ್ನು ಕುಂದಿರಿಸುತ್ತಿದ್ದರಂತೆ ಭಿಕ್ಷೆ ಎತ್ತಲಿಕ್ಕೆ ಅವನು ದಿನಾಲು ದೇವಾಲಯದ ಬಾಗಿಲಲ್ಲಿ ಕುಳಿತುಕೊಂಡಿರುವ ಒಂದು ದಿನ ಪೇತ್ರ, ಯೋಹಾನ ಇಬ್ಬರು ದೇವಾಲಯ ಹತ್ರ ಬರ್ತಾರೆ. ಬರುವಾಗಿಂದ ಹುಟ್ಟು ಕುಂಟನು ಅವರನ್ನು ನೋಡಿ, ನನಗೇನಾದರೂ ಭಿಕ್ಷೆ ಕೊಡುತ್ತಾರಾ ಅಂತ ಅವರನ್ನು ದೃಷ್ಟಿಸಿ ನೋಡಿ ಕೇಳ್ತಾ ಇರ್ತಾನೆ. ಭಿಕ್ಷೆ ಕೇಳುವಾಗ ಅಂದ ಪೇತ್ರನು ಏನು ಹೇಳ್ತಾನಂದ್ರೆ, ದೇವರ ಸೇವಕನಾದ ಪೇತ್ರನು ಅಂದ ಹುಟ್ಟು ಕುಂಟನನ್ನು ನೋಡಿ ಏನು ಹೇಳ್ತಾನೆ, ಭಿಕ್ಷೆ ಕೊಡಲಿಕ್ಕೆ ನನ್ನಲ್ಲಿ ಅಂತೂ ಏನೂ ಇಲ್ಲ, ನನ್ನೊಳಗಡೆ ಇರುವಂಥದ್ದು ನಿನಗೆ ನಾನು ಕೊಡ್ತೇನಂತ ಪೇತ್ರ, ಯೋಹಾನನು ಅಂದ ಭಿಕ್ಷಕನನ್ನು ಹುಟ್ಟು ಕುಂಟನ್ನು ನೋಡಿ ಹೇಳ್ತಾರೆ. ಅವನು ಹುಟ್ಟು ಕುಂಟನು ಏನು ಮಾಡ್ತಾನೆ, ಹಾಗಾದರೆ ಏನಾದರೂ ಕೊಡ್ಬೋದಂತ ಅವರನ್ನು ದೃಷ್ಟಿಸಿ ನೋಡಿದಾಗ ಅಂದ ಪೇತ್ರನು ಏನು ಹೇಳ್ತಾನೆ, ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ, ನನ್ನಲ್ಲಿ ಇರುವಂಥದ್ದು ನಿನಗೆ ಕೊಡ್ತೇನೆ. ಪೇತ್ರನ ಒಳಗಡೆ ಇದ್ದುದು ಯೇಸುವಿನ ನಾಮ. ಆ ಹುಟ್ಟು ಕುಂಟನ್ನು ನೋಡಿ ಪೇತ್ರನು ಏನು ಹೇಳಿದಂತೆ, ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಿಲ್ಲು, ಎದ್ದು ನಡೆದಾಡುವಂಥ ಯೇಸುವಿನ ನಾಮ ಹೇಳಿ ಒಂದು ವಾರ್ತೆ ಹೇಳುವಾಗಲೇ ಹುಟ್ಟಿದಾಗಲಿಂದಲೂ ಅವನ ಕಾಲು ಕುಂಟಾಗಿದ್ದ ಕಾಲಿನಲ್ಲಿ ಯೇಸುವಿನ ಶಕ್ತಿ ಬಂದು ಹರಡಿತಂತ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಅವನು ತಕ್ಷಣವೇ ಯೇಸು ನಾಮ ಹೇಳಿ ಎದ್ದು ನಿಲ್ಲಂತ ಹೇಳುವಾಗಲೇ ಅವನು ಎದ್ದು ನಿಂತು ಕುಣಿದಾಡಿ ಅವನು ಹಾರಾಡುತ್ತಾ ಅವರೊಂದಿಗೆ ದೇವಾಲಯದಲ್ಲಿ ಹೋಗಿ ದೇವರನ್ನು ಆರಾಧನೆ ಮಾಡಿದರಂತೆ ವಾಕ್ಯದಲ್ಲಿ ಓದುತ್ತೇವೆ. ದೇವ ಮಕ್ಕಳೇ, ಅನೇಕ ವರ್ಷಗಳಿಂದ ಯಾವುದಾದ್ರೂ ಒಂದು ಕಾಯಿಲೆ ನಿಮ್ಮನ್ನು ಕಾಡುತ್ತಾ ಇದ್ದರಂದರೆ ಏಸಪ್ಪ ಇಂದ ಕಾಯಿಲೆ ನಿನ್ನ ನಾಮದಲ್ಲಿ ಸುಖಪಡಿಸಿರಿ ಅಂತ ಯೇಸುವಿನ ನಾಮದಲ್ಲಿ ಕೇಳುವಾಗ ಖಂಡಿತವಾಗಲೂ ಅದೆಷ್ಟೇ ವರ್ಷದಿಂದ ರೋಗ ನಿಮ್ಮ ಶರೀರದಲ್ಲಿ ಬಾಧಿಸ್ತಾ ಇದ್ದರಂದ್ರೂ ಯೇಸುವಿನ ನಾಮದಲ್ಲಿ ಅದಕ್ಕೆ ಸುಖ ಉಂಟು. ಯೇಸು ನಾಮದಲ್ಲಿ ಅದು ವಾಸಿಯಾಗುತ್ತದೆ. ಹುಟ್ಟಿದಾಗಲಿಂದಲೂ ಕುಂಟನಾಗಿರುವಂಥ ಅಂದ ಕುರುಡು ಕಾಲಿಗೆ, ಅಂದ ಕುಂಟು ಕಾಲಿಗೆ, ಜೀವವಿಲ್ಲದ ಕಾಲಿಗೆ ಒಂದು ಶಕ್ತಿ ಬಂದಿತ್ತಂದರೆ, ಅಂದ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಂದಿತ್ತಂದರೆ, ನಿಮ್ಮ ಶರೀರದಲ್ಲಿ ಯಾವುದಾದ್ರೂ ಒಂದು ರೋಗ ನಿಮ್ಮನ್ನು ಕಾಡ್ತಾ ಇದ್ದರೆ ಅಂದ ಯೇಸು ನಾಮ ಹೇಳುವಾಗ ಖಂಡಿತವಾಗಲೂ ಒಂದು ರೋಗ ವಾಸಿ ಆಗುತ್ತದೆ. ಯಾಕಂದರೆ 2000 ವರ್ಷದ ಹಿಂದೆ ಯೇಸುವಿನ ನಾಮವನ್ನು ಉಚ್ಚರಿಸಿ ಹೇಳಿದ ತಕ್ಷಣವೇ ಆ ಹುಟ್ಟು ಕುಂಟನಿಗೆ ಹೇಗೆ ಶಕ್ತಿ ಬಂತು, ಅದೇ ನಾಮ ಇವತ್ತೂ ದೇಶದಲ್ಲಿ ಶಕ್ತಿಯುಕ್ತವಾಗಿದೆ. ನೀವು ಹೇಳಿದರೆ ಖಂಡಿತವಾಗಲೂ ಅದು ವಾಸಿ ಆಗುತ್ತದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.